ನಮಸ್ಕಾರ ಬಂಧುಗಳೇ. ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕುಯುಕ್ತಿ ಕಾರಣಗಳನ್ನು ಹುಡುಕಿ ಮುಂದೆ ಹಾಕಬಹುದು. ಆದರೆ ಸ್ಥಳೀಯ ಸಂಸ್ಥೆಗಳು ಮತ್ತು ಜನಪ್ರತಿನಿಧಿಗಳಿಲ್ಲದೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಅಘೋಷಿತ ಲಂಚಗಳು ಎಲ್ಲೇ ಮೀರಿವೆ. ಹಣ ಕೊಡದೆ ಸರ್ಕಾರಿ ಕಚೇರಿಯಲ್ಲಿ ಯಾರಾದರೂ ಕೆಲಸ ಮಾಡಿಕೊಂಡು ಬಂದಿದ್ದರೆ ಅವನೊಬ್ಬ ಸಾಹಸವಂತ. ಸರ್ಕಾರಿ ಕಚೇರಿಗಳು ಬಿಡಾಡಿ ಸಂಸ್ಥೆಗಳಾಗಿವೆ. ಆಸ್ತಿಗಳ ಡಿಜಿಟಲೀಕರಣ ನೆಪದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಆನ್ಲೈನ್ ಪದ್ಧತಿ ಜಾರಿಗೆ ತಂದಿದ್ದರಿಂದ ಜನರು ಪರದಾಡುವಂತಾಗಿದೆ. ಕಷ್ಟಕಾಲದಲ್ಲಿ ನಮ್ಮ ಹೆಸರಿನಲ್ಲಿರುವಂತಹ ಸೈಟನ್ನು ಸಹ ಮಾರಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಮಾರಾಟ ಮಾಡಲು ಹೋದರೆ ಆನ್ಲೈನ್ ಖಾತೆ ಕೇಳ್ತಾರೆ. ಆನ್ಲೈನ್ ಖಾತೆ ಪಡೆಯಲು ಅಧಿಕಾರಿಗಳ ಬಳಿ ಹೋದರೆ ಅಧಿಕಾರಿಗಳು ಅವರಿಗೆ ಗೊತ್ತಿರದೇ ಇರುವಂತಹ ಕಾರಣಗಳನ್ನು ಹೇಳ್ತಾರೆ. ಅವ್ರಿಗೂ ಸಹ ಸರಿಯಾಗಿ ಗೊತ್ತಿಲ್ಲ, ಸಾಫ್ಟ್ವೇರ್ ರೆಡಿ ಆಗಿಲ್ಲ. ಅದಕ್ಕೂ ಮುಂಚೆ ಇದನ್ನು ಅನೌನ್ಸ್ ಮಾಡಿಬಿಟ್ರು, ಏಕಾತ ಬಿಕಾತ ಅಂತ. ಇನ್ನು ರೆವಿನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಈ ಎಲ್ಲ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಸರ್ಕಾರ ಅಥವಾ ಮಂತ್ರಿಗಳು ಜನಗಳಿಂದ ವಾಪಸ್ ಪಡ್ಕೊಂಡು ನೀವೇನಾದರೂ BDA ಸೈಟ್ಗಳನ್ನು ಕೊಡಲು ಸಾಧ್ಯವೇ? ರೆವಿನ್ಯೂ ನಿವೇಶನಗಳಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇರ್ತಕ್ಕಂಥವ್ರ ಗತಿ ಏನಾಗಬೇಕು? ರೆವಿನ್ಯೂ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಸರ್ಕಾರದ ಹೆಚ್ಚಿನ ಆದಾಯಕ್ಕೆ ಪೆಟ್ಟು ಬಿದ್ದಿದೆ. ಇದರಿಂದ ಸರ್ಕಾರದ ಗ್ಯಾರಂಟಿ ಆಶ್ವಾಸನೆಗಳನ್ನು ಸರಿದೂಗಿಸಲು ಸಾಧ್ಯವಾಗ್ತಾ ಇಲ್ಲ. ಸಂಪೂರ್ಣವಾಗಿ ಸರ್ಕಾರದ ಆದಾಯ ಕುಸಿದಿದೆ. ಸರ್ಕಾರಿ ಇಲಾಖೆಗಳ ಮತ್ತು ಈ ರಾಜಕಾರಣಿಗಳ ಬಿಟ್ಟಿ ಪ್ರಚಾರದ ತೆವಲಿಗೆ ಸಾಮಾನ್ಯ ಜನ ಬಲಿಯಾಗ್ತಾ ಇದ್ದಾರೆ. ಕಾನೂನು ಮತ್ತು ಆಶ್ವಾಸನೆಗಳು ಬರೀ ಪ್ರಚಾರಕ್ಕೆ ಮತ್ತು ಸುದ್ದಿ ಮಾಧ್ಯಮದವರಿಗೆ ಆಹಾರ ಆಗ್ತಾ ಇದ್ದಾವೆ. ಆದರೆ ಜನರಿಗೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಚಕ್ಕಂದವಾಡ್ತಾ ಇದ್ದಾರೆ. ಇವರ ಘೋಷಣೆಗಳು ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ. ಈಗ ಬಿಖಾತ ಮತ್ತು ಏಕಾತ ವಿಚಾರದಲ್ಲಿ GBA, ಟೌನ್ ಮುನ್ಸಿಪಲ್, ಗ್ರಾಮ ಪಂಚಾಯಿತಿ, ಸಿಟಿ ಮುನ್ಸಿಪಲ್ ಮತ್ತು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತಿಗೂ ಗೊಂದಲ ಇದೆ. ಸಾಫ್ಟ್ವೇರ್ ಅಪ್ಡೇಟೇ ಆಗಿಲ್ಲ. ಡಿಜಿಟಲ್ ತಜ್ಞರು ಇನ್ನೂ ತಲೆ ಕೆಡಿಸ್ಕೊಳ್ತಾನೇ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಈ ಸಾಫ್ಟ್ವೇರ್ ರೆಡಿಯಾಗೋದಕ್ಕೆ ಮುಂಚೆ ಈ ಆತುರಗೆಟ್ಟ ಈ ಮಂತ್ರಿಗಳು ಮತ್ತು ಅಧಿಕಾರಿಗಳು ಬಿಟ್ಟಿ ಪ್ರಚಾರಕ್ಕೆ ಆಫ್ಲೈನ್ ನಿಲ್ಲಿಸಿ ಆನ್ಲೈನ್ ಪ್ರಾರಂಭಿಸಿದಂತಹ ಕಾರಣದಿಂದ ರಾಜ್ಯದಾದ್ಯಂತ ಕೋಟ್ಯಾಂತರ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಹಳ್ಳಿಗಳಲ್ಲಿ ಈವರೆಗೆ ಬಡವರ ಜಮೀನುಗಳಿಗೆ ಮತ್ತು ಪಿತ್ರಾರ್ಜಿತ ಸ್ವತ್ತುಗಳಿಗೆ ಪೋಡಿಗಳಿಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮೊದಲು ಜಮೀನುಗಳನ್ನು ಪೋಡಿ ಮಾಡದೆ, ಪಹಣಿಗಳನ್ನು ಅವರ ಹೆಸರಿಗೆ ಇಂಡೀಕರಣ ಮಾಡದೆ ಏಕಾಏಕಿ ಆನ್ಲೈನ್ ವ್ಯವಸ್ಥೆ ಮಾಡಲಾಯಿತು. ಇದರಿಂದ
ರೈತರಿಗೂ ಮತ್ತು ಅಧಿಕಾರಿಗಳಿಗೂ ಇಬ್ಬರಿಗೂ ಸಹ ಬಿಡಿಸಲಾರದಂತಹ ಕಗ್ಗಂಟಾಗಿದೆ. ಇಂತಹ ಸಮಸ್ಯೆಗಳು ರೈತರನ್ನು ಮತ್ತು ರಾಜ್ಯದ ಸಾಮಾನ್ಯ ಜನರನ್ನು ಹಿಂಡಿ ಹಿಪ್ಪೇಕಾಯಿ ಮಾಡಿದ್ದಾವೆ. ಇದರ ಮಧ್ಯದಲ್ಲಿ ಇನ್ನೊಂದು ಕಾನೂನು ತಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಖರೀದಿ ಮಾಡಿದಂತಹ ಈ SC/STಗಳ ಈ ಜಮೀನೇನಿದೆ ಅದನ್ನು ವಾಪಸ್ಸು ಬಿಟ್ಕೊಡ್ಬೇಕಂತೆ. ಈ ಕಾನೂನಿಂದ ಏನಾಗಿದೆ, ಪಾಪ ಬೇರೆ ಇನ್ಯಾರೋ ಬಡಬಗ್ಗರು ಗೊತ್ತಿಲ್ಲದೆ SC/STಗಳ ಜಮೀನನ್ನು ಇತರೆ ಸಮುದಾಯದವರು ತಗೊಂಡ್ಬಿಟ್ಟಿದ್ದಾರೆ. ಈ ಕಾನೂನು ಏನು ಹೇಳುತ್ತೆ, ಅವ್ರು ವಾಪಸ್ ಬಿಟ್ಕೊಟ್ಬಿಡ್ರಿ ಅಂತ. ಹಂಗಿದ್ರೆ ಖರೀದಿ ಮಾಡಿರ್ತಕ್ಕಂಥ ಇತರೆ ಸಮುದಾಯದ ಆ ಬಡವರ ಗತಿ ಏನು? ಅವರು ಹೆಂಗೆ ಬಿಟ್ಕೊಡೋದು ಸಾಧ್ಯ? ಈ PTCL ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಈ ಕಾನೂನಿನಿಂದ ಮುಂದೊಂದು ದಿನ ಈ SC/STಗಳ ಜಮೀನು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಮೀನುಗಳನ್ನು ಯಾರೂ ತಗೊಳ್ಳೋದಿಲ್ಲ. ಇವರೇ ಅಭಿವೃದ್ಧಿ ಆಗಬೇಕು ಅಂತ ಇವರೇನಾದ್ರು ಮಾರಾಟ ಮಾಡಬೇಕು ಅಂತ ಹೊರಟರು ಕೂಡ ಇವರ ಜಮೀನುಗಳನ್ನು ಯಾರೂ ತಗೊಳ್ಳಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಸಮುದಾಯ ಅಭಿವೃದ್ಧಿ ಆಗೋದೇ ಇಲ್ಲ. ಈ ಕಾನೂನಿನಿಂದ ಈ ಸಮುದಾಯ ಕಾಯಂ ಅಸ್ಪೃಶ್ಯತೆಗೊಳಗಾಗುತ್ತೆ, ಅಘೋಷಿತ ಅಸ್ಪೃಶ್ಯತೆಗೊಳಗಾಗುತ್ತೆ. ಬೇರೆಯವರಿಗೆ ಮಾರಂಗಿಲ್ಲ, ಅಥವಾ ಇವರು ಇಟ್ಕೊಂಡು ಅದನ್ನೇ ಏನಾದರೂ ಒಂದು ಅಭಿವೃದ್ಧಿ ಮಾಡಿ ಮುಂದೆ ಬರೋಣ ಅಂದ್ರೂ ಕೂಡ ಆಗೋದಿಲ್ಲ. ಸ್ವಂತ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿರ್ತಕ್ಕಂಥವರು ಸಹ ವಿದ್ಯುತ್ ಸಂಪರ್ಕ ಪಡೆಯಲು ಇವತ್ತು ಹರಸಾಹಸ ಪಡಬೇಕಾಗಿದೆ. ಕೆಲಸಕ್ಕೆ ಬಾರದಂಥ ಕಾನೂನುಗಳು. ಈ ಕಾನೂನುಗಳು ಸಾಮಾನ್ಯ ಜನರನ್ನು ಜೀವಂತವಾಗಿ ಕೊಲ್ತಾ ಇದ್ದಾವೆ. ಇನ್ನು ಈ ರಾಜ್ಯದಾದ್ಯಂತ ಈ ಮದ್ಯ ಮಾರಾಟಗಾರರು ಮನೋಇಚ್ಛೆ ಮದ್ಯದ ಅಂಗಡಿಗಳನ್ನು ತೆಗೆದು, ಅಂದರೆ ವೈನ್ ಶಾಪ್ಗಳನ್ನ ತೆಗೆದು ಸರ್ಕಾರದ ಬೊಕ್ಕಸಕ್ಕೆ ಇವರೇನೇ ಮೂಲ ಷೇರು ಬಂಡವಾಳದಾರರು ಅನ್ನೋ ರೀತಿಯಲ್ಲಿ ಮೆರೀತಾ ಇದ್ದಾರೆ. ಈ ಬೆಂಗಳೂರು ಅಂತಕ್ಕಂಥದ್ದು ಈಗ ಮದ್ಯದ ಅಂಗಡಿಗಳ ಕಣಜ ಆಗಿದೆ. ಪ್ರತಿ 500 ಮೀಟರ್ಗೆ ಒಂದೊಂದು ವೈನ್ ಸ್ಟೋರ್ ಕಾಣಿಸ್ತಾ ಇದೆ. ಬಂಧುಗಳೇ, ಸುಮಾರು 6 ವರ್ಷಗಳಿಂದ ಮತ್ತೊಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. BBMP ಚುನಾವಣೆಯನ್ನು ನಡೆಸದೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಒಗ್ಗಟ್ಟನ್ನು ಪ್ರದರ್ಶಿಸಿ ಈಗಿರ್ತಕ್ಕಂಥ ವ್ಯವಸ್ಥೆ ಅಂದರೆ ಕಾರ್ಪೊರೇಟ್ಗಳಿಲ್ಲದೆ ಇರತಕ್ಕಂಥ ಈ ವ್ಯವಸ್ಥೆನೇ ಚೆನ್ನಾಗಿದೆ, ಈ ಎಲ್ಲ ಕಾರ್ಪೊರೇಟರ್ಗಳು ನಿರ್ನಾಮವಾದರೆ ಚೆನ್ನಾಗಿರ್ತದೆ, ನಮಗೆ ಸೆಕೆಂಡ್ರಿ ಲೀಡರ್ಗಳ ಕಾಟವೇ ಇಲ್ದಂಗೆ ಆಗುತ್ತೆ, ಈ ಥರ ಶಾಸಕರುಗಳು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಈ ಶಾಸಕರುಗಳೇ ಚಕ್ರವರ್ತಿಗಳಾಗ್ಬಿಟ್ಟಿದ್ದಾರೆ. ಇವರು ಚಕ್ರವರ್ತಿಗಳಂತೆ ಇರಬಹುದು ಅಂತ ಹೇಳಿ ಭಾವಿಸಿರ್ಬೋದು. ಇವರಿಗೂ ಸಹ ಒಂದು ದಿನ ಬರ್ತದೆ, ಇವರಿಗೆ ಜನರ ಹಿತ ಮತ್ತು ವಾರ್ಡ್ ಅಭಿವೃದ್ಧಿ ಬೇಕಾಗಿಲ್ಲ. ಈ ಅಧಿಕಾರಿಗಳು ಮತ್ತು ಶಾಸಕರಿದ್ದಾರಲ್ಲ, ಇವರುಗಳ ಕಾಲದಲ್ಲಿ ಸುಮಾರು 6 ವರ್ಷಗಳಿಂದ ಮೋರಿಗಳು ತುಂಬಿಕೊಂಡೋಗಿದ್ದಾವೆ. ಮೋರಿನಲ್ಲಿ ಮಣ್ಣು ತೆಗೆಯಲು ಸಹ ಈ ಶಾಸಕರು ಮತ್ತು ಅಧಿಕಾರಿಗಳಿಂದ ಸಾಧ್ಯವಾಗಿಲ್ಲ. ಕಾವೇರಿ ನೀರು ಮತ್ತು CMC ನೀರು ಇವೆರಡು ಇದ್ರೂ ಸಹ ನೀರಿನ ಸಮಸ್ಯೆ ಯಥಾ ಪ್ರಕಾರ ಇದೆ. CMC ನೀರನ್ನು ಸರಿಯಾಗಿ ಇವರು ನಿರ್ವಹಣೆ ಮಾಡಿಲ್ಲ.
ಆ ಕಾವೇರಿ ನೀರನ್ನು ಸಹ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಮುಖ್ಯವಾಗಿ ಕಾರ್ಪೊರೇಟ್ಗಳಿದ್ದರೆ ಮಾತ್ರನೇ ಈ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ. ಇನ್ನು ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದಾವೆ. ಈ ಕಸದ ಗಾಡಿ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇತ್ತೀಚೆಗೆ ಪ್ರತಿ ಮನೆ ಮತ್ತು ಅಪಾರ್ಟ್ಮೆಂಟ್ಗಳಿಂದ ಮನೋಇಚ್ಛೆ ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಕಚೇರಿಗಳಲ್ಲಿ ಇವರು ಮತ್ತು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಶಾಮೀಲಾಗಿದ್ದಾರೇನೋ ಅನಿಸುತ್ತೆ. ಈ ಇಂಜಿನಿಯರ್ಗಳಿಗೆ ಹೇಳೋರು ಕೇಳೋರಿಲ್ಲ ನೋಡಿ. ಈ ಇಂಜಿನಿಯರ್ಗಳು ಮತ್ತು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿಕೊಂಡು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇಲ್ಲ. ಬಂದರೂ ಸಹ ಕಚೇರಿನಲ್ಲಿ ಕೂರಲ್ಲ. ಕುಂತರೂ ಸಹ ಅವರಿಗೆ ಆದಾಯ ಇರ್ತಕ್ಕಂಥ ಕಡತಗಳನ್ನು ಮಾತ್ರ ವಿಲೇವಾರಿ ಮಾಡ್ತಾರೆ. ಈ ಎಲ್ಲ ಕೆಲಸಗಳನ್ನು ಈಗ ಆನ್ಲೈನ್ ಆಗ್ಬಿಡುತ್ತೆ, ಲಂಚ ಇಲ್ದಂಗೆ ಆಗ್ಬಿಡುತ್ತೆ ಅಂತ ನಮ್ಮ ಸರ್ಕಾರ, ನಮ್ಮ ರಾಜಕಾರಣಿಗಳು ಹೇಳ್ತಾರಲ್ಲ, ಖಂಡಿತ ಇಲ್ಲ. ಇದು ಶುದ್ಧ ಸುಳ್ಳು. ಯಾರ ಲಾಗಿನ್ನಲ್ಲಿ ಫೈಲ್ ಇದೆಯೋ ಅವ್ರ ಟೇಬಲ್ ಹತ್ರ ಹೋಗಿ ಹಣ ಕೊಡದೆ ಅವ್ರ ಲಾಗಿನ್ನಿಂದ ಬೇರೆಯವರಿಗೆ ಆ ಫೈಲ್ ಹೋಗೋದೇ ಇಲ್ಲ. ಹಣ ಕೊಡದಿದ್ದರೆ ಒಂದು ತಿಂಗಳಾದರೂ ಸಹ ಅದೇ ಲಾಗಿನ್ನಲ್ಲಿ ಅದೇ ವ್ಯಕ್ತಿ ಟೇಬಲ್ನಲ್ಲಿ ಫೈಲು ನಿದ್ದೆ ಮಾಡ್ತಾ ಇರ್ತದೆ. ಪ್ರತಿಯೊಬ್ಬ ಅಧಿಕಾರಿ ಇವತ್ತಿನ ನನ್ನ ಸಂಪಾದನೆ ಎಷ್ಟು ಅವನ ಲೆಕ್ಕಾಚಾರ, ಇದೇ ಲೆಕ್ಕಾಚಾರದಲ್ಲಿರ್ತಾರೆ. ಇವತ್ತಿನ ನನ್ನ ಸಂಪಾದನೆ ಎಷ್ಟು, ಇವರು ಸಂಬಳ ತಗೊಳ್ತಾ ಇರೋದನ್ನು ಮರ್ತೇ ಹೋಗ್ತಾರೆ. ಇವತ್ತಿನ ನನ್ನ ಸಂಪಾದನೆ ಎಷ್ಟು, ಯಾವ ಫೈಲನ್ನು ಯಾವ ರೀತಿ ಅಬ್ಜೆಕ್ಷನ್ ಹಾಕಬೇಕು, ಈ ಆಲೋಚನೆ ಮಾಡ್ತಾ ಕಾಲ ಕಳೀತಾರೆ. 6 ವರ್ಷಗಳಿಂದ ಈ ಕಾರ್ಪೊರೇಟರ್ಗಳು ಇಲ್ಲದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಈವರೆಗೆ ಯಾವ ಶಾಸಕರು ಸಹ ಇಂಜಿನಿಯರ್ಗಳ ಮೀಟಿಂಗು, ಈ ರೆವಿನ್ಯೂರ್ ಜೊತೆ ಮೀಟಿಂಗು, ಈ ಕಸದ ಗಾಡಿಗಳ ಜೊತೆ ಮೀಟಿಂಗು ಅಥವಾ ಕಸದ ಕಾಂಟ್ರಾಕ್ಟ್ಗಳ ಜೊತೆ ಮೀಟಿಂಗು ಮಾಡಿಲ್ಲ. ಆದರೆ ಈ ನಮ್ಮ ಕಾಮಗಾರಿ ಕಾಂಟ್ರಾಕ್ಟ್ಗಳಿದ್ದಾರಲ್ಲ, ಅವ್ರ ಜೊತೆ ಮಾತ್ರ ನಿಕಟ ಸಂಪರ್ಕದಲ್ಲಿದ್ದಾರೆ. ಈ ಬೆಂಗಳೂರು ಶಾಸಕರ ಈ ಪಕ್ಷಾತೀತ ಮನೋಭಾವ ಇದೆಯಲ್ಲ, ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದಾರೆ. ಅದು ಯಾವುದೇ ಪಕ್ಷದ ಶಾಸಕರಾಗಲಿ ಒಂದು ವಿಚಾರದಲ್ಲಿ ಅವರು ಬಹಳ ಒಗ್ಗಟ್ಟಾಗಿದ್ದಾರೆ. ಯಾವುದಪ್ಪ ಅಂತಂದರೆ, ಈ GBA ಚುನಾವಣೆಯನ್ನು ಮುಂದಾಕೋದ್ರಲ್ಲಿ, ಈ GBA ಚುನಾವಣೆಯನ್ನು ಮುಂದಾಕೋದ್ರಲ್ಲಿ ಮಾತ್ರ ಬೆಂಗಳೂರಿನ ಎಲ್ಲ ಶಾಸಕರು ಸಹ ಬಹಳ ಮೌಖಿಕವಾಗಿ ಈ GBA ಚುನಾವಣೆಯ ಮನೋಭಾವದ ಒಗ್ಗಟ್ಟನ್ನು ಬಹಳ ಗೌಪ್ಯವಾಗಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಾಹಸವನ್ನು ಮೆಚ್ಚಲೇಬೇಕು ನಾವು. ಎಲ್ಲ MLAಗಳಿಗೆ ಈಗ ಸದ್ಯಕ್ಕೆ ಈ GBA ಆಡಳಿತ ಇದೆಯಲ್ಲ, ಈ GBA ಆಡಳಿತ ATM ಆಗೈತೆ. ಆದರೆ ಇವರಿಗೆಲ್ಲ ಮುಂದಿನ ಅಸೆಂಬ್ಲಿನಲ್ಲಿ ಈ ಚುನಾವಣೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಜನರು ಇವ್ರನ್ನೆಲ್ಲ ನೋಡ್ಕೊತಾರೆ. ಈ ರಾಜಕೀಯ ಅಂತಂದರೆ ಇತ್ತೀಚೆಗೆ ಅಸಹ್ಯ ಪಟ್ಟುಕೊಳ್ಳುವ ಮಟ್ಟಕ್ಕೆ ಈ ಸ್ವಾರ್ಥ ಮನೋಭಾವದ ಆಡಳಿತ ಪ್ರದರ್ಶನ ಆಗ್ತಾ ಇದೆ ನೋಡಿ. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇಂತಹ ಅನ್ಯಾಯಗಳು ನಡೀತಾ ಇದ್ರೂ ಸಹ ಈ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಈ ಮೌನವಾಗಿರೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಸಂಶಯಕ್ಕೆ ಆಸ್ಪದ ಆಗುತ್ತೆ. ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡಬೇಕಾದಂತಹ ಬುದ್ಧಿಜೀವಿಗಳು,
ಸಂಘ ಸಂಸ್ಥೆಗಳು ಸಹ ಮೌನವಾಗಿದ್ದಾರೆ. ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಪರೋಕ್ಷವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೋ ಏನೋ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಂಧುಗಳೇ, ನಾವು ನೀವು ಇಂತಹ ಪರಿಸ್ಥಿತಿಯಲ್ಲಿ ಮೌನವಾಗಿ ಸುಮ್ಮನೆ ಕೂರೋದು ಬೇಡ. ಜನರಲ್ಲಿ ಒಂದು ಜಾಗೃತಿ ಮೂಡಿಸೋಣ, ಹೋರಾಟದ ಮನೋಭಾವವನ್ನು ತುಂಬೋಣ. ಬಂಧುಗಳೇ, ನಾವು ಕೂಡ ಈ ಪ್ರಸ್ತುತ ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕಾಗಿ ನಾವು ನಡ್ಕೊಳ್ಳೋಣ. ಇದು ನನ್ನ ಒಂದು ಸಣ್ಣ ಚಿಂತನೆ, ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ತಪ್ಪು ಇದ್ದರೆ ಕ್ಷಮಿಸಿಬಿಡಿ. ಇದು ಸರಿ ಅನಿಸಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಇಂತಿ ನಿಮ್ಮವ ಏಣಿ ಕೃಷ್ಣಪ್ಪ. ನಮಸ್ಕಾರ.